ಹಗಲೇ ಪತ್ನಿಯನ್ನ ಕಿಡ್ನಾಪ್ ಮಾಡಿದ್ದಾನೆ ಪತಿ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬಿಡಗೂರಲ್ಲಿ ನಡೆದಿರುವಂತ ಘಟನೆ ಇದು. ಪತ್ನಿ ಅನುಂದ್ರತಿಯನ್ನ ಕಿಡ್ನಾಪ್ ಮಾಡಿದ್ದಾನೆ ಪತಿ ಕಾರ್ತಿಕ್. ಗಂಡನೇ ತನ್ನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿರುವಂತ ಘಟನೆ ನಡೆದಿರೋದು. ಕಿಡ್ನಾಪ್ ಮಾಡಿದ ಕಾರಣ ಏನು ಅಂತಂದ್ರೆ, ಅನುಂದ್ರತಿಯನ್ನ 4 ವರ್ಷದ ಹಿಂದೆ ಕಾರ್ತಿಕ್ ಮದುವೆ ಆಗಿದ್ದ. ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಸಂಬಂಧಿಕರ ಮನೆ ಸೇರ್ಕೊಂಡ್ಬಿಟ್ಟಿದ್ಲು ಅವನ ಹೆಂಡತಿ. ಸಂಬಂಧಿಕರ ಮನೆಗೆ ಬಂದು ಹೆಂಡತಿಯನ್ನ ಗಂಡ ಎಳ್ಕೊಂಡು ಹೋಗಿದ್ದಾನೆ, ಕಿಡ್ನಾಪ್ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಅನುಂದ್ರತಿ ಕುಟುಂಬಸ್ಥರು ವಿರೋಧವನ್ನ ಮಾಡಿದ್ದಾರೆ. ವಿರೋಧದ ನಡುವೆಯೂ ಪತ್ನಿಯನ್ನ ಕಿಡ್ನಾಪ್ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾನೆ ಗಂಡ ಕಾರ್ತಿಕ್. ಈ ಕುರಿತಂತೆ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮತ್ತೆ ಕಿಡ್ನಾಪ್ ಮಾಡ್ತಿರುವಂತ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬಲವಂತವಾಗಿ ಮನೆಯಿಂದ ಆತ ಎಳ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ಹೆಂಡತಿನೇ ಆಗಿರ್ಬೋದು, ಆದರೆ ತನ್ನ ಮೇಲೆ ವರದಕ್ಷಿಣೆ ಕಿರುಕುಳವನ್ನು ಆತ ಕೊಡ್ತಾ ಇದ್ದಾನೆ ಅಂತ ಹೇಳಿ ಆಕೆ ಸಂಬಂಧಿಕರು ಮನೆ ಸೇರಿಲ್ಲ. ಅಲ್ಲಿಂದಲೇ ಆಕೆಯನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಗಂಡ ಕಾರ್ತಿಕ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ವಿಚಿತ್ರ ಘಟನೆ. ತನ್ನ ಹೆಂಡತಿಯನ್ನ ಮನವೊಲಿಸಿ ಕರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯ್ತಂತೆ? ಇವಾಗ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಕಾರ್ತಿಕ್ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಪೊಲೀಸರಿಗೆ? ಹೌದು ಶರ್ಮಿತಾ, ಏನು ಈ ಘಟನೆ ನಿನ್ನೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ದಿಡಗೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಕಾರ್ತಿಕ್ ಮತ್ತು ಈ ಅನುಂಧತಿ ಏನಿದ್ದಾರೆ, ಕಳೆದ 4 ವರ್ಷದ ಹಿಂದೆ ಏನು ಇವ್ರಿಬ್ಬರಿಗೂ ವಿವಾಹ ಆಗಿರುತ್ತೆ. ಆದ್ರೆ ಸಣ್ಣ ಪುಟ್ಟ 4 ವರ್ಷದಿಂದನೂ ಜಗಳಗಳು ಆಗ್ತಾನೆ ಬಂದಿರುತ್ತೆ. ಆದ್ರೆ ಈ ಬೆನ್ನಲ್ಲಿ ಏನು ಈ ಪತ್ನಿ ಏನಿದ್ದಾಳೆ ಅನುಂಧತಿ, ಇವಳು ಗಂಡನ ವಿರುದ್ಧವೇ ಒಂದು ವರದಕ್ಷಿಣೆ ಕಿರುಕುಳದ ಒಂದು ಆರೋಪವನ್ನ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ. ಈ ಬೆನ್ನಲ್ಲಿ ಇದು ಇಬ್ಬರು ಕೂಡ ಬೇರೆ ಆಗಿರ್ತಾರೆ. ದೂರ ದಾಖಲಾದ ನಂತರ ಈ ಅನುಂಧತಿ ಏನಿದ್ದಾರೆ ಅವರ ಸಂಬಂಧಿಕರ ಮನೆಯಲ್ಲಿ ಒಂದು ಏನು ದಿಡಗೂರಿನಲ್ಲಿ, ಹೊನ್ನಾಳಿ ತಾಲೂಕಿನ ದಿಡಗೂರಿನಲ್ಲಿ ಇರ್ತಾರೆ. ಇದ್ದಂತ ಸಂದರ್ಭದಲ್ಲಿ ಏಕೈಕಿ 4-5 ಜನ ಬಂದು, ಏನು ಪತಿ ಕಡೆಯವರು ಕಾರ್ತಿಕ್ ಕಡೆಯವರು ಒಂದು 4-5 ಜನ ಬಂದು ಏನು ಅವ್ರನ್ನ ಪತ್ನಿಯನ್ನ ಎತ್ತಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಅಸಹಾಯಕರಾಗಿ ಮನೆಯಲ್ಲಿ ಎಲ್ಲರೂ ಹೆಣ್ಮಕ್ಳು ಇರೋದ್ರಿಂದ ಅವ್ರು ಏನು ಅವ್ರನ್ನ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸದ್ಯ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ಕೂಡ ಆತನನ್ನ ಹುಡುಕಾಟ ನಡೆಸಿದ್ದಾರೆ. ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಸದ್ಯ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಈಗ ಆತ ಸಿಕ್ಕ ಬಳಿಕ ಪೊಲೀಸರು ಅದೆಲ್ಲ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ. ಶರ್ಮಿತಾ, ಏನ್ ಲವ್ ಮ್ಯಾರೇಜ್ ಆಗಿದ್ರ, ಅರೇಂಜ್ ಮ್ಯಾರೇಜ್ ಮಾಡ್ಕೊಟ್ಟಿದ್ರ? 4 ವರ್ಷದಿಂದಲೂ ಕಿರಿಕಿರಿ ಈ ತರ ಆಗ್ತಿತ್ತು, ಬೇರ್ಪಟ್ಟಿದ್ರು ಅಂದ್ರೆ ಅವ್ರನ್ನ ಒಂದ್ಗೂಡಿಸೋ ಪ್ರಯತ್ನ ಮನೆಯವ್ರು ಯಾರು ಮಾಡಿರ್ಲಿಲ್ವಾ? ಇಲ್ಲ, ಇಬ್ರದ್ದು ಕೂಡ ಅರೇಂಜ್ ಮ್ಯಾರೇಜ್ ಆಗಿತ್ತು. ಹಾಗಾಗಿ ಏನು ಈಗ ಗಂಡ ಮತ್ತು ಈ ಪತ್ನಿ ಮಧ್ಯೆ ಏನು ಆಗಾಗ ಜಗಳ ಆಗ್ತಿತ್ತು. ಅದೇ ಜಗಳ ಅಂದ್ರೆ ಈ ವರದಕ್ಷಿಣೆ ಹಿನ್ನೆಲೆಯಲ್ಲಿ ವರದಕ್ಷಿಣೆ ತಗೊಂಬ ಅಂತ ಹೇಳಿ ಪೀಡಿಸ್ತಾ ಇದ್ದ ಅಂತ ಹೇಳಿ ಅಲ್ಲಿ ಹುಡುಗಿ ಕಡೆಯವರು ಹೇಳ್ತಿರುವಂತದ್ದು. ಹೀಗಾಗಿ ಸದ್ಯ ಈಗ ಅದರ ಸಂಬಂಧ ಈಗ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಕೈಗೊಂಡ ಬಳಿಕ ಅದರ ಸತ್ಯಾಸತ್ಯತೆ ಹೊರಬೀಳಿದೆ. ಸಂಬಂಧಿಕರ ಮನೆ ಅಂದ್ರೆ ಈಕೆಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ತಂದೆ ತಾಯಿ ಇದ್ದಾರೆ. ಇವರ ಅತ್ತೆ ಮನೆಯಲ್ಲಿ ಇದ್ರು ಅವರು. ದಿಡಗೂರು ಏನೋ ಅವ್ರ ಅತ್ತೆ ಮನೆ ಆಗಿರೋದ್ರಿಂದ ಅವ್ರ ಅತ್ತೆ ಮನೇಲಿ ಇದ್ರಿಂದ ತಂದೆ ತಾಯಿ ಮನೇಲಿ ಇರ್ಲಿಲ್ಲ. ಹಾಗಾಗಿ ಸದ್ಯ ಇವ್ರ ಅತ್ತೆ ಮನೆಗೆ ಹೋಗಿ ಅವರು ಹೇಳ್ಕೊಂಡು ಬಂದಿದ್ದಾರೆ ಗಂಡನ ಕಡೆಯವರು ಅಂತ ಹೇಳಾಗ್ತಿದೆ ಅಂತ. ಫೈನ್, ನೋಡೋಣ ಮುಂದೆ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 6 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಕೊಲೆ ಮಾಡಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರುವಂತ ಘಟನೆ ಇದು. ಬಿಹಾರ ಮೂಲದ ಅಭಿಷೇಕ್ ಎಂಬಾತನನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಎಷ್ಟು ವಿಕೃತ ಮನಸ್ಸು ನೋಡಿ ಅವನು. 6 ವರ್ಷದ ಸಣ್ಣ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಅದಾದ್ಮೇಲೆ ಹತ್ಯೆ ಆಗಿದೆ. ಆರೋಪಿಯನ್ನ ಹಿಡಿದಿದ್ದಾರೆ ಸ್ಥಳೀಯರು. ಧರ್ಮದೇಟನ್ನ ಕೊಟ್ಟಿದ್ದಾರೆ. ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಈ ಸಂದರ್ಭದಲ್ಲಿ ಲಾಠಿ ಬೀಸಬೇಕಾಯ್ತು. ಎಂತವ್ರಿಗಾದ್ರೂ ಆಕ್ರೋಶ ಬಂದೇ ಬರುತ್ತೆ. 6 ವರ್ಷದ ಸಣ್ಣ ಮಕ್ಕಳನ್ನು ಈ ಕಿರಾತಕರು ಬಿಡಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಇವ್ರಿಗೆಲ್ಲ? ಇನ್ನು ನಿರ್ಮಾಣ ಹಂತದ ಕಟ್ಟಡದಲ್ಲಿ ನೇಪಾಳಿ ಕುಟುಂಬ ಇತ್ತು. ಕಟ್ಟಡ ಕಾರ್ಮಿಕನಾಗಿದ್ದ ಈ ಆರೋಪಿ ಅಭಿಷೇಕ್ ಈ ಕೃತ್ಯವನ್ನ ಎಸಗಿದ್ದಾನೆ. उसको मालूम है ऐसा किया हुआ 6 ವರ್ಷ